ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 8/1/2024 ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ನೀವು ಪ್ಲಾನ್ ಹಾಕೋತೀರಿ, ಟ್ರೇಡ್ ಮಾಡ್ತೀರಿ ಅನ್ನೋದು ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡಿದೀನಿ, ನಿಫ್ಟಿ ತಗೊಂಡಿದ್ದೀನಿ, ವೀಕ್ಲಿ ಕ್ಯಾಂಡಲ್ ಹಾಕಿ ಕೂತ್ಕೊಂಡಿದ್ದೀನಿ. ನೋಡಿ ಸರ್, ಮಾರ್ಕೆಟ್ ನಲ್ಲಿ ಎಲ್ಲೂ ನಮಗೆ ಕಂಟಿನ್ಯೂಸ್ಲಿ ರಿವರ್ಸಲ್ ಇಲ್ದೇನೆ ಅರೌಂಡ್ ನವೆಂಬರ್ ದಿಂದ ಕಂಟಿನ್ಯೂಸ್ಲಿ ಮಾರ್ಕೆಟ್ ರ್ಯಾಲಿ ಆಗ್ತಾ ಇದೆ. ಸ್ಮಾಲರ್ ಪುಲ್ ಬ್ಯಾಕ್ ಸಿಗ್ತಾ ಇದೆ, ಬಟ್ ಮಾರ್ಕೆಟ್ ಏನಾಗ್ತದೆ, ಮೇಜರ್ ಕರೆಕ್ಷನ್ಸ್ ಯಾವುದೇ ರೀತಿ ತೋರಿಸಿಲ್ಲ ಅಂತ ವೀಕ್ಲಿ ಆಂಗಲ್ ಅಲ್ಲಿ ನೋಡಿ ತಿಳ್ಕೊತೀರಿ. ಆಮೇಲೆ ನೋಡಿ ಸರ್, ಡೇ ಆಂಗಲ್ ಅಲ್ಲಿ ಬರ್ರಿ ಸರ್. ಏನು ಮಾಡಿ, ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಏನು ಗೊತ್ತಾಗ್ತದೆ, ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊಂಡಿದೆ, ಮತ್ತೆ ಇಲ್ಲಿ ಕೂಡ ಸಪೋರ್ಟ್ ತಗೊಂಡಿದೆ. ಮಾರ್ಕೆಟ್ ಯಾವಾಗಲೂ ಕೂಡ ಒಂದು ಡೈರೆಕ್ಷನ್ ಈ ರೀತಿ 90 ಡಿಗ್ರಿ ಆಂಗಲ್ ಅಲ್ಲಿ ಹೋಗುದಿಲ್ಲ. ಮಾರ್ಕೆಟ್ ಏನ್ ಮಾಡ್ತದೆ, ಮೇಲೆಗಡೆ ಹೋಗ್ತಾನೆ, ಸ್ವಲ್ಪ ಕೆಳಗಡೆ ಬರ್ತಾನೆ, ಬೇಸ್ ಮಾಡ್ಕೋತಾನೆ, ಮೇಲ್ಗಡೆ ಹೋಗ್ತಾನೆ, ಕೆಳಗಡೆ ಬರ್ತಾನೆ, ಈ ರೀತಿ ಮಾರ್ಕೆಟ್ ರ್ಯಾಲಿ ಮಾಡುತ್ತೆ. ಸೊ ಆ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಏನಿದೆ, ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿದ್ಮೇಲೆ ಸ್ವಲ್ಪ ಕರೆಕ್ಷನ್ ತಗೊಂಡ, ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ಇಲ್ಲಿ ಕರೆಕ್ಷನ್ ತಗೋತಿದ್ದಾನೆ. ಅಟ್ ಲೀಸ್ಟ್ ನೋಡಿ ಸರ್, ಇಲ್ಲಿಂದ 21,000 ಆಸ್ಪಾಸದಿಂದ ಮಾರ್ಕೆಟ್ 800 ಪಾಯಿಂಟ್ಸ್ ರ್ಯಾಲಿ ಮಾಡಿದ್ಮೇಲೆ ಸ್ವಲ್ಪ ಕರೆಕ್ಷನ್ ತಗೊಂಡಿದ್ದಾನೆ. ಈಗ ನೀವು ಅಟ್ ಲೀಸ್ಟ್ 50% ಅಂತ ಥಿಂಕ್ ಮಾಡಿದ್ರು ಕೂಡ ಮಾರ್ಕೆಟ್ ನಿಮಗೆ 21,700 ಇಂದ 22,100 ಬರುವ ಸಾಧ್ಯತೆಗಳು ಕಾಣ್ತಾ ಇದೆ. ಈಗ ವಾರದ ಮತ್ತೆ ಡೇ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಓಕೆ, ಗೊತ್ತಾಯ್ತು ನಿಮಗೆ ಯಾವ ರೀತಿ ನಾವು ಥಿಂಕ್ ಮಾಡ್ತೀವಿ ಅಂತೇಳಿ. ಜಸ್ಟ್ ಡನ್. ಡೇ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ವಿ. ಈಗ ಏನ್ ಮಾಡೋಣ, ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ 1 ಅವರ್ ನಲ್ಲಿ ಬರೋಣ. 1 ಅವರ್ ನಲ್ಲಿ ಬಂದ್ರೆ ನೀವು ಮೇಜರ್ ಸಪೋರ್ಟ್ ಲೈನ್ಗಳನ್ನ, ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಕಲ್ತ್ಕೋತೀರಿ, ಮತ್ತೆ ಅದರಿಂದ ಹೆಲ್ಪ್ಫುಲ್ ಆಗಿ ಕೂಡ ಆಗ್ತದೆ ನಿಮಗೆ. ಸೊ ಆಸ್ ಆಫ್ ನಾನು ಇದನ್ನ ಮಾಡ್ತೀನಿ, 30 ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ. ಸೊ ಕ್ಲಾರಿಟಿ ಚೆನ್ನಾಗಿರುತ್ತೆ ನನಗೆ. ಓಕೆ, ಥಿಂಕ್ ಮಾಡಿ ಸರ್. ಅರ್ಲಿಯರ್ ಸಪೋರ್ಟ್ ಲೈನ್ಸ್ ಗಳನ್ನ, ಟ್ರೆಂಡ್ ಲೈನ್ ಗಳನ್ನ ಯಾವ ರೀತಿ ಡ್ರಾ ಮಾಡಿದ್ವಿ, ನಿಮ್ಮ ಮುಂದೆ ಕೂಡ ಡ್ರಾ ಮಾಡ್ಬಿಡ್ತೀನಿ. ಸಿಯರ್ 1 2 3 4 5 6 ಕಂಟಿನ್ಯೂಸ್ಲಿ ನೋಡಿದ್ರೆ ಓಕೆ, ಏನ್ ಮಾಡಿದ್ನಿ ಸರ್, ಇಲ್ಲಿ ಸಪೋರ್ಟ್ ಗಳನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಅರ್ಲಿಯರ್ ಸಪೋರ್ಟ್ ಸಪೋರ್ಟ್ ಸಪೋರ್ಟ್, ಬ್ರೇಕ್ ಡೌನ್, ರಿಜೆಕ್ಷನ್. ಓಕೆ, ಮತ್ತೆ ರಿಜೆಕ್ಷನ್ ಆಗ್ತಾ ಇತ್ತು. ಈಗ ನಿನ್ನೆ ಕೂಡ ಶುಕ್ರವಾರ ದಿನ ಕೂಡ ಏನಾಯ್ತು, ಬ್ರೇಕ್ ಡೌನ್ ಆಗಿ ರೀಕ್ಲೈಮ್ ಮಾಡಿದಾನೆ. ಅಂದ್ರೆ 21,700 ಲೆವೆಲ್ ಈಸ್ ಸ್ಟ್ರಾಂಗ್ ಸರ್ ಅಂತ ಗೊತ್ತಾಯ್ತು. ಓಕೆ, ಅಂದ್ರೆ ಇದು ಮೇಜರ್ ಸಪೋರ್ಟ್ ತರ ಕೆಲಸ ಮಾಡ್ತದೆ ನಿಮಗೆ. ಡನ್. ಸಪೋರ್ಟ್ ಕೂಡ ಡ್ರಾ ಮಾಡಿದ್ವಿ. ಮೇಲ್ಗಡೆ ರೆಸಿಸ್ಟೆನ್ಸ್ ಎಲ್ಲಿ ಬರ್ಬೋದು ಅಂದ್ರೆ ಏನ್ ಮಾಡ್ತೀರಿ, ಇದಕ್ಕೊಂದು ಕೂಡ ಒಂದು ಹಾರಿಜಾಂಟಲ್ ಲೈನ್ ಹಾಕಿ ಕೂತ್ಕೋತೀರಿ. ಇಲ್ಲಿ ಏನ್ ಗೊತ್ತಾಗ್ತದೆ, ಮೇಜರ್ ಲೆವೆಲ್ ಆಫ್ ಸೆಲ್ಲಿಂಗ್ ಆಲ್ ಟೈಮ್ ಹೈ ಇಂದ ಬಂದಿದೆ, ಅದಕ್ಕಿಂತ ಮುಂಚೆ ಒಂದು ಸೆಲ್ಲಿಂಗ್ ಬಂದಿದೆ. ಸೊ 21,800 ಲೆವೆಲ್ ಇದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ ಡ್ರಾ ಮಾಡ್ಕೊಂಡು ಕೂತ್ಕೊಂಡ್ರಿ. ಸೊ 700 ಸಪೋರ್ಟ್, 800 ರೆಸಿಸ್ಟೆನ್ಸ್. ಓಕೆ, ಒಂದಂತೂ ಗೊತ್ತಾಗದ. ಓಕೆ, ಎಂಟ್ರಿ ಯಾವಾಗ ಮಾಡ್ತೀರಿ, ಏನೇನು ಪ್ಲಾನ್ ಹಾಕೋತೀರಿ, ಅದು ಇಂಪಾರ್ಟೆಂಟ್ ಸರ್ ನಮಗೆ. ಸೊ ಮೇಜರ್ ಏನ್ ಮಾಡ್ತೀನಿ, ನಾನೀಗ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಬಿಡ್ತೀನಿ. ಓಕೆ, 1 2 3. ಓಕೆ, ಕಂಟಿನ್ಯೂಸ್ಲಿ ನೀವು ಡ್ರಾ ಮಾಡಿದ್ರೆ, ಟ್ರೆಂಡ್ ಲೈನ್ ಡ್ರಾ ಮಾಡಿದ್ಮೇಲೆ ಈ ಐಡಿಯಾ ಕ್ರಿಯೇಟ್ ಶುರು ಆಯ್ತು ನೋಡಿ ಸರ್. ನೋ ಟ್ರೇಡಿಂಗ್ ಝೋನ್ ಇದರ ಮಧ್ಯ ಯಾವ್ದು ಸರ್, 21,660 ಇಂದ ಹಿಡಿದು 21,720 ವರೆಗೂ ಇಟ್ಕೊಟ್ರಿ. ಈ 60 ಪಾಯಿಂಟ್ ಒಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಹೋದ್ರೆ ನೀವು ಮ್ಯಾಕ್ಸಿಮಮ್ SL ಹಿಟ್ ಮಾಡಿಸ್ಕೊಳ್ಳೋದು ಗ್ಯಾರಂಟಿ ಕಾಣ್ತದೆ. ಓಕೆ, ಇಟ್ಸ್ ಅಪ್ ಟು ಯು ವೆದರ್ ಯು ಕ್ಯಾನ್ ಡೂ ಇಟ್ ಇನ್ ಅ ಗುಡ್ ಸ್ಕ್ಯಾಲ್ಪಿಂಗ್ ವೇ. ಓಕೆ, ಇಲ್ಲ ಮಾರ್ಕೆಟ್ ನಿಮಗೆ ಇದ್ರ ಮೇಲ್ಗಡೆ ಹೋಗಿ ಹೈಯರ್ ಲೋ ಮಾಡ್ತಿದ್ದಾನೆಪ್ಪ. ಓಕೆ, ಇದನ್ನ ಬ್ರೇಕ್ಔಟ್ ಮಾಡ್ತಿದ್ದಾನೆ. ಓಕೆ, ಅವಾಗ ಏನ್ ಮಾಡ್ತೀರಿ, ನೀವು ಹೈಯರ್ ಲೋ ಆದ್ಮೇಲೆ ಹೈ ಬ್ರೇಕ್ ಆಗೋಗಿ ಎಂಟ್ರಿ ತಗೋತೀರಿ, ಸ್ಮಾಲ್ SL ಇಟ್ಕೋತೀರಿ, ಟಾರ್ಗೆಟ್ 21,800. ಓಕೆ, ಈಸಿ ಟ್ರೇಡ್ ಇದು ಬಂದ್ರೆ ಬಹಳ ಈಸಿ. ಓಕೆ, ಕೆಲವೊಮ್ಮೆ ಏನಾಗ್ಬೋದು, ಮಾರ್ಕೆಟ್ ಈಗ ಹೆಂಗಿದ್ರು ಈ ರೀತಿ ಬಂದಿದ್ದಾನೆ, ಮೇಲ್ಗಡೆ ಹೋಗಿದ್ದಾನೆ, ಸ್ವಲ್ಪ ಡಿಪ್ ಕೊಟ್ಟ. ಡಿಪ್ ಅಂದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಬಂದು ಸಪೋರ್ಟ್ ನಲ್ಲಿ ಹೆಂಗಿದ್ರು ಡ್ರಾ ಮಾಡಿದ್ರಲ್ಲ, ಇಲ್ಲಿ ಸಪೋರ್ಟ್ ತಗೊಂಡ. ಸೊ ಆ ರೀತಿ ಆದಾಗ ಇದು ಡಬ್ಲ್ಯೂ ಪ್ಯಾಟರ್ನ್ ತರ ಕಾಣ್ತದೆ. ಡಬ್ಲ್ಯೂ ಪ್ಯಾಟರ್ನ್ ಕಂಡ ಮೇಲೆ ಮಾರ್ಕೆಟ್ ಏನಾಗ್ತದೆ, ಬ್ರೇಕ್ ಆಗ್ತದೆ. ಆವಾಗ ಇದು ಬ್ರೇಕ್ ಆಗ್ತದೆ, ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗ್ತದೆ, ಹೈಯರ್ ಲೋ ಮಾಡ್ತಾನೆ. ಆವಾಗ ಎಂಟ್ರಿ ತಗೊಳ್ಳಿ ಸರ್, ನಿಮಗೆ ಹೈಯೆಸ್ಟ್ ಕ್ವಾಂಟಿಟಿ ಟ್ರೇಡ್ ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಕೂಡ ಫೀಲ್ ಆಗುತ್ತೆ. ಡನ್. ಓಕೆ, ಎರಡನೇ ಪಾಸಿಬಿಲಿಟಿ ಡಿಸ್ಕಷನ್ ಮಾಡಿದ್ವಿ. ಇಲ್ಲ, ಇನ್ನೊಂದು ಸಮಯದಲ್ಲಿ ಏನಾಗ್ಬೋದು, ಮಾರ್ಕೆಟ್ ಈಗ ಬ್ರೇಕ್ ಡೌನ್ ಆಗಿಬಿಟ್ಟಿದ್ದಾನೆ. ಓಕೆ, ಈಗ ಹೆಂಗಿದ್ರು ನಾವು ಸಪೋರ್ಟ್ ಲೈನ್ ಡ್ರಾ ಮಾಡಿದೀವಿ, ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ, ಬ್ರೇಕ್ ಆಗಿದ್ದಾನೆ. ಸೊ ಪಾಸಿಬಿಲಿಟಿ ಏನಾಗ್ತದೆ, ಮಾರ್ಕೆಟ್ ನಲ್ಲಿ ಇಲ್ಲಿಂದ ಬುಲಿಶ್ನೆಸ್ ಕಂಟಿನ್ಯೂಷನ್ ಇರೋದ್ರಿಂದ ಮಾರ್ಕೆಟ್ ನಿಮಗೆ ಆ ರೀತಿ ಮೂವ್ಮೆಂಟ್ ಕೊಡೋದಿಲ್ಲ, ಬಟ್ ಸೈಡ್ ವೇ ಹೋಗೋ ಚಾನ್ಸಸ್ ಹೆವಿ ಇರ್ತದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಕಾಲ್ ರೇಟಿಂಗ್ ಮಾಡೋದು ಬಹಳ ಈಸಿ ಅನಿಸ್ತದೆ ನಿಫ್ಟಿ ಒಳಗಡೆ. ಓಕೆನಾ? ಸೊ ಈಸಿ ಟ್ರೇಡ್ ಯಾವ್ದಿದೆ ಸರ್, ಇಲ್ಲಿ ಟ್ರೇಡ್ ಈಸಿ ಇದೆ. ಓಕೆ, ಬಟ್ ಟಫ್ ಟ್ರೇಡು ಮಿಡಲ್ ದ ಟ್ರೈನ್, ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡ್ಕೋತೀರಿ. ಇದ್ರ ಕೆಳಗಡೆ ಹೋದ್ರೆ ಸ್ವಲ್ಪ ಟಫ್ ಅನಿಸುತ್ತೆ. ಸೊ ಪ್ರೊಬಬಿಲಿಟಿ ನೀವು ಏನ್ ಮಾಡ್ತೀರಿ, ಇಲ್ಲಿ ಕ್ವಾಂಟಿಟಿ ಸೈಜ್ 1000 ಮಾಡಿದ್ರೆ ಇಲ್ಲಿ 500 ಮಾಡ್ಲಿಕ್ಕೆ ನೋಡ್ತೀರಿ. ಈ ರೀತಿ ಕ್ವಾಂಟಿಟಿ ಸೈಜಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಿ. ನಂಬರ್ 1. ಓಕೆ, ಕೆಲವೊಮ್ಮೆ ಗ್ಯಾಪ್ ಅಪ್ ಆಗ್ಬೋದು. ಎಸ್, ಗ್ಯಾಪ್ ಅಪ್ ಡೈರೆಕ್ಟ್ ಸರ್ 21,800 ಓಪನ್ ಆಗಿದೆ. ಆಬ್ವಿಯಸ್ಲಿ ಸರ್ ಅರ್ಲಿಯರ್ ರಿಜೆಕ್ಷನ್ ಇದೆ, ಮತ್ತೆ ರಿಜೆಕ್ಷನ್ ಫೇಸ್ ಮಾಡ್ತಾನೆ, ನಿಮ್ಗೆ ಟೈಮ್ ಪಾಸ್ ಮಾಡಿ ಕೆಳಗಡೆ ಬರ್ತಾನೆ, ಒಂದು ಹಾಫ್ ಡೇ ನಿಮ್ಗೆ ಇಲ್ಲಿ ಸೈಡ್ ವೇ ನಿಲ್ಲಿಸ್ಬಿಡ್ತಾನೆ. ಆಮೇಲೆ ಮತ್ತೆ ಅಟೆಂಪ್ಟ್ ಮಾಡಬಹುದು ಸರ್ ಆಲ್ ಟೈಮ್ ಹೈ ಬ್ರೇಕ್ ಮಾಡೋದಕ್ಕೆ. ಓಕೆ, ಇಲ್ಲ ಇವಾಗ ಮತ್ತೊಂದು ಏನ್ ಮಾಡಬಹುದು, ಇನ್ನೊಂದು ಆಂಗಲ್ ಅಲ್ಲಿ ಈ ರೆಡ್ ಕ್ಯಾಂಡಲ್ ಆಗಿಬಿಟ್ಟು ಸಡನ್ಲಿ ಸೆಲ್ ಆಫ್ ಬಂದ್ಬಿಟ್ಟು ಕಂಟಿನ್ಯೂಸ್ ಸೆಲ್ ಆಫ್ ಆಗಿ ಇಲ್ಲಿ ಬಂದ್ಬಿಡ್ತಾನೆ. ಓಕೆ, ಇಲ್ಲಿ ಸಪೋರ್ಟ್ ಇದೆಯಲ್ಲ, ಇಲ್ಲಿ ಟೈಮ್ ಪಾಸ್ ಮಾಡಿ ಆಮೇಲೆ ಸ್ವಲ್ಪ ಮೇಲೆಗಳು ಹೋಗಿ ಸ್ಟಾಪ್ ಹಾಕಿ ನಿಲ್ಬಹುದು.
ಎರಡನೇ ಪಾಸಿಬಿಲಿಟಿ. ಇಲ್ಲ ಇದನ್ನು ಬ್ರೇಕ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್, ಗ್ಯಾಪ್ ಅಪ್ ನಲ್ಲಿ ಈ ಹೈ ಆಲ್ ಟೈಮ್ ಹೈ ಕೂಡ ಬ್ರೇಕ್ ಮಾಡಿದಾನೆ, ನಿಂತ್ಕೊಳ್ತಾನಲ್ಲೋ ನೋಡ್ಬೇಕು, ಯಾಕಂದ್ರೆ 100 ಪಾಯಿಂಟ್ಸ್ ಸರ್ ಗ್ಯಾಪ್ ಅಪ್ ಆಗಿರೋದು. ಸೊ ನಿಂತ್ಕೊಳ್ಳೋದು ಸ್ವಲ್ಪ ಟಫ್ ಅನಿಸ್ತದೆ, ಅದಕ್ಕೆ ಏನ್ ಮಾಡ್ತೀರಿ, ಸ್ವಲ್ಪ ಹೈಯರ್ ಲೋ ಆಗೋವರೆಗೂ ವೇಟ್ ಮಾಡ್ತೀರಿ. ಹೈ ಬ್ರೇಕ್ ಆಗುವಾಗ ನೀವು ಬೆಸ್ಟ್ ಸರ್ ಈಸ್ ಟು ಸೆಲ್ ದ ಪುಟ್ಸ್. ಇಲ್ಲಾಂದ್ರೆ ನೀವು ಹೈಯರ್ ಲೋ ಆದ್ಮೇಲೆ ಕ್ವಾಂಟಿಟಿ ಸೈಜ್ ಅನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಹೋಗ್ಬೇಕಾಗ್ತದೆ. ಬಿಕಾಸ್ ಅನ್ಫಾರ್ಸೀನ್ ಒಳಗಡೆ ನಾವು ಹೋಗ್ತಿದೆ, ಅಂದ್ರೆ ಫ್ಯೂಚರ್ ಯಾವ ಕಡೆ ಹೋಗ್ತದೆ ಅಂತ ನೀವು ಇಲ್ಲಿ ಪ್ರೆಡಿಕ್ಟ್ ಮಾಡಿದಿರೋ ರೇಂಜಿಗೆ ಹೋಗ್ತಿದೆ. ಸೊ ವೈ ಡೇಟಾ ನೋಡಿದ್ರೆ 22,000 ಅಥವಾ 21,900 ಟಾರ್ಗೆಟ್ ಮಾಡೋದು ಉತ್ತಮ ಅನಿಸ್ತದೆ. ಬಟ್ ಇಲ್ಲಿ ಯಾವುದೇ ಹಿಂದ್ ಬ್ಯಾಕ್ ಗ್ರೌಂಡ್ ನಲ್ಲಿ ರೆಸಿಸ್ಟೆನ್ಸ್ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ವಿಷಯ. ಓಕೆ, ಈ ರೀತಿ ಗ್ಯಾಪ್ ಅಪ್ ಬಗ್ಗೆ ವಿಷಯ ಮಾಡಿದ್ರಿ. ಇಲ್ಲ ಗ್ಯಾಪ್ ಡೌನ್ ಆದ ಸರ್, ಓಕೆ ಹೆಂಗಿರ್ ಥಿಂಕ್ ಮಾಡ್ತಾರೆ, ಗ್ಯಾಪ್ ಡೌನ್ ಆಗಿದ್ದಾನೆ. ಸೊ ಆಬ್ವಿಯಸ್ಲಿ ಈ ಸ್ವಿಂಗು ನಮಗೆ ಸಪೋರ್ಟ್ ತರ ಕೆಲಸ ಮಾಡ್ತದೆ. ಯಾವ್ದು ಸರ್, 21,520. ಓಕೆ, ಮಾರ್ಕೆಟ್ ಲೋವರ್ ಹೈ ಆದ್ಮೇಲೆ 21,520 ವರೆಗೂ ಮ್ಯಾಕ್ಸಿಮಮ್ ಬರ್ಬೋದು ಅಂತೇಳಿ ನೀವು ಥಿಂಕ್ ಮಾಡಿ ಇಟ್ಕೋತೀರಿ. ಸೊ ಎಲ್ಲ ಆಂಗಲ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ, ನೋ ಟ್ರೇಡಿಂಗ್ಸ್ ನೋಡಿದ್ವಿ, ಅಥವಾ ಗ್ಯಾಪ್ ಅಪ್ ನೋಡಿದ್ವಿ, ಗ್ಯಾಪ್ ಡೌನ್ ನೋಡಿದ್ವಿ. ಎಸ್, ಲೆಟ್ಸ್ ಟು ಆಪ್ಷನ್ ಚೈನ್. ಆಪ್ಷನ್ ಚೈನ್ ಒಳಗಡೆ ಮೇನ್ಲಿ ನಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಹೆಂಗಿದ್ರು ಮೇಲ್ಗಡೆ ಎಷ್ಟು ಟ್ರಾವೆಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ಆಪ್ಷನ್ ಚೈನ್ ನೋಡಿದ್ರೆ ನಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗೋದು ಏನಪ್ಪಾ ಅಂದ್ರೆ, ಹೈಯೆಸ್ಟ್ OI ರೇಟಿಂಗ್ ಎಲ್ಲಿ ಆಗ್ತಾ ಇದೆ, 22,000ಗೆ. ಅಂದ್ರೆ ನಿಮಗೆ ಹೈಯೆಸ್ಟ್ OI ರೇಟಿಂಗ್ ಆಗಿರೋ ಜಾಗ ಮತ್ತು 21,900ಗೆ 44 lakhs. ಇವು ಎರಡು ಜಾಗಗಳು ನಮಗೆ ಸೆಲ್ಲಿಂಗಿಗೆ ಪ್ರೆಷರ್ ಕೊಡ್ತದೆ. ಅಂದ್ರೆ ನೀವು 21,800 ದಾಟಿದ್ರೆ 21,900 ವರೆಗೂ ಹೋಲ್ಡ್ ಮಾಡಬಹುದು, ಬಿಕಾಸ್ ಅಲ್ಲಿ ಹೈಯೆಸ್ಟ್ OI ಇದ್ದ ಅಲ್ಲಿಂದ ರಿಜೆಕ್ಷನ್ ಬರ್ತದೆ. ಇಲ್ಲ 21,900 ಬ್ರೇಕ್ ಆದ್ರೆ 22,000 ಟ್ರೈ ಮಾಡ್ತೀರಿ, ಬಿಕಾಸ್ ಹೈಯೆಸ್ಟ್ OI ಅಲ್ಲಿ ಪೆಂಡಿಂಗ್ ಕುತ್ಕೊಂಡಿದೆ ಮೇಲ್ಗಡೆ. ಕೆಳಗಡೆ ಆದ್ರೆ ಸರ್ ನಮಗೆ 21,700ಗೆ 44 ಲಕ್ಷ ಜನ ಇದ್ದಾರೆ. ಬಟ್ ಅದೇ ಸಮಯದಲ್ಲಿ 21,700 ಕಾಲ್ ನಲ್ಲಿ 58 ಲಕ್ಷ ಜನ ಇದ್ದಾರೆ. ಸೊ ಪ್ರೊಬಾಬಿಲಿಟಿ ಏನಿಸುತ್ತಪ್ಪ ಅಂದ್ರೆ, ಈಗ ಪ್ರೆಷರ್ ಇದೆ ಅಂತ ಕಾಣಿಸ್ತದೆ, ಬಟ್ ಮಾರ್ಕೆಟ್ ಕ್ಲೋಸ್ ಕೊಟ್ಟಿರೋದು 21,700 ಮೇಲ್ಗಡೆ ಆಗಿರೋದ್ರಿಂದ ನಾವು ಕನ್ಸಿಡರ್ ಏನ್ ಮಾಡೋಣ, 21,700 ಪುಟ್ ನಲ್ಲಿ ಹೈಯೆಸ್ಟ್ ಇದ್ದಾರೆ. 21,700 ಪುಟ್ ಏನಾದ್ರು ಜಾರ್ಕೊಂಡ್ಬಿಟ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಸಿಗೋದು 21,600, ಅಲ್ಲಿ 41 ಲಕ್ಷ ಜನ ಇದ್ದಾರೆ. ಸೊ ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಆದ್ರೆ, ಬ್ರೇಕ್ ಡೌನ್ ಆದ್ರೆ, ಸೊ 21,500ಗೂ ಟ್ರಾವೆಲ್ ಮಾಡಬಹುದು ಅನ್ನೋ ಒಂದು ಸೂಚನೆ ನಿಮಗೆ OI ಡೇಟಾ ನೋಡಿ ಗೊತ್ತಾಗ್ತದೆ ಈಗ. ಓಕೆನಾ, ನಿಫ್ಟಿ ಒಳಗಡೆ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ. ಎಸ್, ಈಗ ಏನ್ ಮಾಡೋಣ, ಬ್ಯಾಂಕ್ ನಿಫ್ಟಿ ಒಳಗೆ ನೋಡೋಣ ಯಾವ ರೀತಿ ನೀವು ಟ್ರೇಡ್ ಪ್ಲಾನ್ ಹಾಕುತ್ತೀರಿ ಅಂತೇಳಿ. ಇದನ್ನು ಏನ್ ಮಾಡೋಣ, ವಾರದ ಪರ್ಸ್ಪೆಕ್ಟಿವ್ ನಲ್ಲಿ ನೋಡೋಣ ಯಾವ ರೀತಿ ಕಾಣ್ತದೆ ನೋಡಿ ಸರ್ ಮಾರ್ಕೆಟ್. ಸೊ ವಾರದ ಪರ್ಸ್ಪೆಕ್ಟಿವ್ ನೋಡಿದ್ರೆ ಮಾರ್ಕೆಟ್ ನಂತೂ ಇಲ್ಲಿ ರಿವರ್ಸಲ್ ಎಲ್ಲೂ ಸಿಕ್ಕಿಲ್ಲ, ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋಗ್ತಾನೆ. ಸ್ವಲ್ಪ ಮೈನರ್ ಕರೆಕ್ಷನ್ ಇಲ್ಲಿ ಆಗಿದೆ ಡೇ ಆಂಗಲ್ ನೋಡಿದ್ರೆ. ಸೊ ಮಾರ್ಕೆಟ್ ಪ್ಯೂರ್ ಬುಲಿಶ್ನೆಸ್ ಇದೆ ಅಂತ ಗೊತ್ತಾಗ್ತದೆ. ಡೇ ಆಂಗಲ್ ನೋಡಿ ಸರ್ ಏನ್ ಗೊತ್ತಾಗ್ತದೆ, ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಪ್ಯೂರ್ ಏನಿದೆ ಕಾನ್ಸಲ್ಟೇಷನ್ ಜೋನ್ ಒಳಗಿದೆ. ಕಾನ್ಸಲ್ಟೇಷನ್ ಅಂದ್ರೆ ಏನು, ಮೇಲ್ಗಡೆ ಹೋಗ್ತಿದ್ದಾನೆ, ರಿಟ್ರೆಸ್ಮೆಂಟ್ ಮಾಡ್ತಾನೆ, ಮೇಲ್ಗಡೆ ಹೋಗ್ತಿದ್ದಾನೆ, ರಿಟ್ರೆಸ್ಮೆಂಟ್ ಮಾಡ್ತಾನೆ, ಮತ್ತೆ ಮೇಲ್ಗಡೆ ಹೋಗ್ಬೋದು ಅರೌಂಡ್ 49,000 ವರೆಗೂ, ಆಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾನೆ. ಈ ರೀತಿ 50,000 ರೀಚ್ ಆಗೋ ಚಾನ್ಸಸ್ ಇದೆ, ಬಿಕಾಸ್ ಮಾರ್ಕೆಟ್ ಅದೇ ರೀತಿ ಮೊಮೆಂಟಮ್ ತೋರಿಸ್ತಾ ಇದ್ದೇನೆ ಈಗ. ಡೇ ಆಂಗಲ್ ಥಿಂಕ್ ಮಾಡಿದ್ರ ಓಕೆ. ಇದಕ್ಕೆ ಏನ್ ಮಾಡ್ತೀರಿ, ಸ್ಮಾಲ್ ಆಗಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀರಿ. ಇದನ್ನು ನಿಮಗೆ ಮೊನ್ನೆ ಕೂಡ ಡೇ ಆಂಗಲ್ ಹಾಕಿ ತೋರಿಸಿದ್ದೆ, ಮಾರ್ಕೆಟ್ ಇಲ್ಲಿಂದ ಹೈಯರ್ ಲೋ ಮಾಡ್ತಿದ್ದಾನೆ ಅಂತೇಳಿ. ಸೊ ಮಾರ್ಕೆಟ್ ನಲ್ಲಿ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳ್ಳಿ, ಇದ್ರೊಳಗೆ ಏನ್ ದೊಡ್ಡ ರಾಕೆಟ್ ಸೈನ್ಸ್ ಇರೋದಿಲ್ಲ. ನೀವೇನ್ ಮಾಡ್ತೀರಿ, ಕಾಂಪ್ಲಿಕೇಟ್ ಮಾಡ್ಕೋತೀರಿ. ಈ ಜಾಗದಲ್ಲಿ ರೆಡ್ ಆಂಗಲ್ ನೋಡಿರ್ತೀರಿ, ನೀವು ಪುಟ್ ತಗೊಂಡು ಕೂತ್ಕೊಂಡಿರ್ತೀರಿ, ಬಟ್ ನೆಕ್ಸ್ಟ್ ಡೇ ಮಾರ್ಕೆಟ್ ನೋಡಿ ನಿಮ್ಮ ಉಲ್ಟಾನೆ ಕೂತ್ಕೊಂಡಿದ್ದಾನೆ. ಬಿಕಾಸ್ ನೀವು ಹೈಯರ್ ಸ್ಟ್ರೈವ್ ನಲ್ಲಿ ಸ್ಟ್ರಕ್ಚರ್ ನೋಡಿದ್ರೆ ಹೈಯರ್ ಲೋ ಅಂತ ಥಿಂಕ್ ಮಾಡಿದ್ರೆ ನೀವು ಆ ಜಾಗಕ್ಕೆ ಆ ರೀತಿ ಪೊಸಿಷನ್ಸ್ ಮಾಡ್ತಾ ಇರಲಿಲ್ಲ. ಥಿಂಕ್ ಮಾಡಿದ್ರ. ಎಸ್, ನೆಕ್ಸ್ಟ್ ಗೋ ಟು 30 ಮಿನಿಟ್ಸ್. 30 ಮಿನಿಟ್ಸ್ ಹೋಗಿ ನಾನು ಏನ್ ಮಾಡ್ತೀನಿ, ಸಪೋರ್ಟ್ ಲೈನ್ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡ್ಲಿಕ್ಕೂ ಟ್ರೈ ಮಾಡ್ತೀನಿ. ಇಲ್ಲಿ ರೆಸಿಸ್ಟೆನ್ಸ್ ಲೈನ್ ಎಲ್ಲಿ ಇರ್ಬೋದಪ್ಪ ಅಂತಂದ್ರೆ ನೋಡಿ ಸರ್, ಫಸ್ಟ್ ಸಪೋರ್ಟ್ ಹಾಕೊಂಡ್ಬಿಡ್ತೀನಿ, 1 2 3 4 5. ಓಕೆ ಫೈನ್, ಇದು ಸಪೋರ್ಟ್ ತರ ಕೆಲಸ ಮಾಡುತ್ತೆ. ಯಾವುದು ಸರ್, 48,200 ಲೆವೆಲ್. ಯಾಕೆ, ಅರ್ಲಿಯರ್ ರಿಜೆಕ್ಷನ್ ಝೋನ್ ಆಗಿದ್ದ ಝೋನ್ ಅನ್ನ ಇವನು ಆಲ್ಮೋಸ್ಟ್ ಹೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಬಿಟ್ಟಿದ್ದಾನೆ. ಈಗ ಯಾವುದು 48,200. ಒಂದ್ ಆಂಗಲ್ ಗೊತ್ತಾಯ್ತಾ, ಡನ್. ಇನ್ನೊಂದು ಆಂಗಲ್ ಎಲ್ಲಿ ಮಾಡ್ತೀರಿ, ಟ್ರೆಂಡ್ ಲೈನ್ ತಗೋತೀರಿ, 1 2 3 4. ಓಕೆ, ಇವನ್ನೆಲ್ಲ ಡ್ರಾ ಮಾಡಿ ಇಟ್ಕೊಂಡ್ರಿ. ಕ್ಲಿಯರ್ಲಿ ಏನು ಗೊತ್ತಾಗ್ತದೆ, ಮಾರ್ಕೆಟ್ ನಲ್ಲಿ ಇಲ್ಲಿ ಕಂಟಿನ್ಯೂಸ್ ರಿಜೆಕ್ಷನ್ ಬರ್ತಾ ಇದೆ ಅಂತ ಹೇಳಿ. ಸೊ ನಮಗೇನು ಬೇಕಪ್ಪ ಅಂದ್ರೆ, ಮಾರ್ಕೆಟ್ ನಲ್ಲಿ ಈ ಝೋನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅವಾಯ್ಡ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಇನ್ ಕೇಸ್ ಏನಾದ್ರೂ ನಿಮ್ಗೆ ಇದೇ ಝೋನ್ ಅಲ್ಲಿ ಸಿಕ್ಕರು ಕೂಡ ಕ್ವಾಂಟಿಟಿ ಸೈಜ್ ಹೆಚ್ಚಿಗೆ ಮಾಡ್ಲಿಕ್ಕಂತೂ ಆಗೋದೇ ಇಲ್ಲ ಅಂತ ಗೊತ್ತಾಗ್ತು. ಏನ್ ಮಾಡ್ಬೇಕಪ್ಪ, ಈಸಿಲಿ ಬ್ರೇಕ್ಔಟ್ ಕೊಟ್ಟಿದ್ದಾನೆ, ಹೈಯರ್ ಲೋ ಮಾಡಿಬಿಟ್ಟಿದ್ದಾನೆ. ಸೊ 48,400 ಮೇಲ್ಗಡೆ ಹೋದ್ಮೇಲೆ ನೀವೇನ್ ಮಾಡಬಹುದು, 48,600 ಟಾರ್ಗೆಟ್ ಮಾಡಬಹುದು. ಓಕೆ, ಅದನ್ನು ದಾಟಿದ ಅಂದ್ರೆ 49,000 ವರೆಗೂ ಹೋಗ್ಬೋದು. ಈಸಿ ಅನ್ಸುತ್ತಾ ಈಗ, ಡನ್. ಇಲ್ಲ ಕೆಲವೊಮ್ಮೆ ಗ್ಯಾಪ್ ಅಪ್ ಆದಪ್ಪ, 48,400 ಮೇಲ್ಗಡೆ ಎತ್ಕೊಂಡಿದ್ದಾನೆ, ಅರ್ಲಿಯರ್ ರಿಜೆಕ್ಷನ್ಸ್ ಗಳನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾನೆ ಅಂದ್ರೆ ದೆನ್ ಓಕೆ ಸರ್, ಹೈಯರ್ ಲೋ ಮಾಡಿದ್ರೆ 48,600 ಮಾಡ್ತೀನಿ, 48,800 ಮಾಡ್ತೀನಿ, 49,000 ಮಾಡ್ತೀನಿ ಅಂತೇಳಿ ನೀವು ಟ್ರೇಡ್ ಮಾಡಬಹುದು. ಎರಡು ಈಸಿ ಪೊಸಿಷನ್ ಮೇಲ್ಗಡೆ ಹೋದ್ರೆ. ಡನ್, ಗ್ಯಾಪ್ ಅಪ್
ಅಥವಾ ಫ್ಲಾಟ್ ಆಗಿ ಮೇಲೆ ಹೋದ್ರು ಕೂಡ ಈಸಿ. ಓಕೆ, ಕೆಲವೊಮ್ಮೆ ಏನಾಗ್ತಾನೆ ಇಲ್ಲಿ ಓಪನ್ ಆಗ್ತಾನೆ ಫ್ಲಾಟ್ ಆಗಿ 48,000 ಓಪನ್ ಆದ. ಸೊ ನಿಮ್ ಪ್ಲಾನ್ ಏನಿರ್ಬೇಕು ಸರ್, ಇಲ್ಲಿ ಓಪನ್ ಆದ್ರೆ ಇನ್ ಕೇಸ್ ಇದನ್ನ ಬ್ರೀಚ್ ಆದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಇಲ್ಲಿ ಬಯರ್ಸ್ ಇದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಈಸಿ ಟ್ರೇಡ್ ಇಲ್ಲಿ ಆಗುವ ಸಾಧ್ಯತೆಗಳು ಕಮ್ಮಿನೇ ಇದೆ. ಓಕೆ, ಸೊ ಕೆಳಗಡೆ ಬರುವುದಿದ್ರೆ ನೀವು ಆಪ್ಷನ್ ಪುಟ್ ಬೈ ಮಾಡೋ ಲಾಜಿಕ್ ಏನದಲ್ಲ, ಸ್ವಲ್ಪ ನಿಮಗೆ 60-70% ನಲ್ಲಿ ಸಕ್ಸಸ್ ರೇಷಿಯೋ ಕಡಿಮೆ ಇದೆ, ಬಟ್ ಇಲ್ಲಿ ಸಕ್ಸಸ್ ರೇಷಿಯೋ ಜಾಸ್ತಿ ಅಂತ ಕಾಣ್ತಾ ಇದೆ. ಸೊ ಪ್ರೊಬಬಿಲಿಟಿ ನನ್ನ ಪ್ರಕಾರ ಕೂಡ ಮಾರ್ಕೆಟ್ ನಲ್ಲಿ ಏನಂತಂದ್ರೆ 49,000 ರೀಚ್ ಆಗೋದು ಆಲ್ಮೋಸ್ಟ್ ಸನ್ನಿಹಿತ ಆಗಿದೆ ಅಂತ ಕಾಣಿಸ್ತಾ ಇದೆ, ಬಿಕಾಸ್ ಆಫ್ ಪ್ರೈಸ್ ಆಕ್ಷನ್ಸ್ ಥಿಯರಿ ಪ್ರಕಾರ ನಾನು ಸ್ಟಡಿ ಮಾಡಿ ಹೇಳ್ತಾ ಇದ್ದೇನೆ. ಓಕೆ, ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಡೌನ್ ಕೂಡ ಆದ ಸರ್. ಈಗ ಎಕ್ಸಾಕ್ಟ್ಲಿ 47,600 ಓಪನ್, ಅರ್ಲಿಯರ್ ಸಪೋರ್ಟ್ಸ್ ಇವೆ. ಇಲ್ಲಿ ನೀವು ಒಂದು ಕೆಲಸ ಏನ್ ಮಾಡ್ತೀರಪ್ಪ ಅಂದ್ರೆ ಹಾರಿಜಾಂಟಲ್ ಲೈನ್ ಹಾಕಿ ಕುತ್ಕೊಂಡಿರ್ತೀರಿ. ಓಕೆ, ಹಾರಿಜಾಂಟಲ್ ಲೈನ್ ಹಾಕೋಣ. ಓಕೆ, ಯಾಕೆ ಈ ಫ್ಯೂಚರ್ ನಲ್ಲಿ ಏನ್ ಕೇಸ ಮಾರ್ಕೆಟ್ ಇಲ್ಲಿ ಬಂದ್ರೆ 49,000 ಎಷ್ಟು ಸರ್, 47,600 47,600 ಬಂದ್ಬಿಟ್ರೆ ನೀವೇನ್ ಮಾಡ್ತೀರಿ, ಪ್ಲಾನು ಇಲ್ಲಿಂದ ಬಾಯಿಂಗ್ಗೆ ಬರುತ್ತೆ ಅಂತ ಥಿಂಕ್ ಮಾಡ್ಕೋತೀರಿ. ಯಾವ್ದು ಸರ್, 47,500 ಲೆವೆಲ್ 1, 2 and 3 ಹೈಯರ್ ಲೋ ಮಾಡಿದ್ರೆ 48,000 ವರೆಗೂ ಟಾರ್ಗೆಟ್ ಮಾಡಬಹುದು. ಇಲ್ಲ ಇದನ್ನ ಬ್ರಿಡ್ಜ್ ಆದ್ರೆ ನೀವು ಸರ್ ಥಿಂಕ್ ಮಾಡಬಹುದು, ಎಸ್ ಸರ್ ದ ಮಾರ್ಕೆಟ್ ಈಸ್ ಗೋಯಿಂಗ್ ಡೌನ್ ಸೈಡ್ ಅಂತ ಥಿಂಕ್ ಮಾಡಬಹುದು, 47,000 ವರೆಗೂ ಹೋಗ್ಬೋದು. ಸೊ 47,500 ಇಸ್ ಮೇಜರ್ ಸಪೋರ್ಟ್ ಲೆವೆಲ್ ಅಂತ ಕಾಣುತ್ತೆ ಆಸ್ ಪರ್ ದ ಚಾರ್ಟ್ ಪ್ಯಾಟರ್ನ್. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ವೈ ಡೇಟಾ ನೋಡೋಣ. ಆಪ್ಷನ್ ಚೈನ್ ಡೇಟಾ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ರೈಟರ್ಸ್ ಎಲ್ಲಿದ್ದಾರೆ ಅಂದ್ರೆ ಬಾಯರ್ಸ್ ಎಲ್ಲಿದ್ದಾರೆ, ಸೆಲ್ಲರ್ಸ್ ಇದ್ದಾರೆ ಗೊತ್ತಾಗುತ್ತೆ. ಮೇನ್ಲಿ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಆಪ್ಷನ್ ಚೈನ್ ನೋಡ್ಬೇಕು ನಾವು. ಸೊ 48,000ಗೆ ಪುಟ್ ನಲ್ಲಿ 24 ಲಕ್ಷ ಜನ ರೈಟಿಂಗ್ ಮಾಡ್ತಿದ್ದಾರೆ, ಅಂದ್ರೆ ಅವರಲ್ಲಿ ಮಾರ್ಕೆಟ್ ಥಿಂಕ್ ಮೇಲ್ಗಡೆ ಹೋಗ್ತದೆ ಥಿಂಕ್ ಮಾಡ್ತಿದ್ದಾರೆ ಇವರು. ಓಕೆ, ಅದರ ಮೇಲ್ಗಡೆ ನೋಡ್ರಿ ಸರ್ 10 ಲಕ್ಷ ರೈಟಿಂಗ್ ಮಾಡಿ ಕೂತ್ಕೊಂಡಿದ್ದಾರೆ, ಅಂದ್ರೆ 100, 200 10 ಲಕ್ಷ ರೈಟಿಂಗ್ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ನೀವು 48,000 ಕಾಲ್ಗೆ ಆಸ್ ನಾವು ನಿಫ್ಟಿ ಹೆಂಗ್ ನೋಡಿದ್ರಲ್ಲ ಅದೇ ರೀತಿ ನೋಡಿದ್ರೆ 19 ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ. ಸೊ ಹತ್ರ ನೀವು ಎರಡು ಕಡೆ ನೋಡಿ ಸರ್, 48,000 ಕಾಲ್ ಕಡೆ ಮತ್ತು ಪುಟ್ ಕಡೆ ನೋಡಿದ್ರೆ ಈಕ್ವಲಿ ದೇರ್ ಇಸ್ ಫೈಟ್. ಅಂದ್ರೆ ಅವ್ರು ಏನ್ ಥಿಂಕ್ ಮಾಡಿದ್ರೆ ಸ್ಟ್ರಾಡಲ್ ಮಾಡಿರೋ ಜನ ಸರ್ ಇವರು. ಓಕೆ, ಇವ್ರೇನ್ ಮಾಡಿರ್ತಾರೆ, ಇವ್ರಿಗೆ ರೇಂಜ್ ಅಲ್ಲ 500 ಪಾಯಿಂಟ್ ಒಳಗಡೆ ಇದ್ರೆ ಯಾವಾಗ್ಲೂ ದುಡ್ಡು ಮಾಡ್ತಾರೆ. 47,500 ಇಂದ ಹೋಗ್ಲಿ 49,500 ವರೆಗೂ ಹೋಗ್ಲಿ, ಮಾರ್ಕೆಟ್ ಇನ್ ಕೇಸ್ ಇದ್ರ ಮಧ್ಯದಲ್ಲಿ ಇದ್ರೆ ದುಡ್ಡು ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇರೋ ಜನ ಇವರು. ಓಕೆ, ಮೇಲೆಗಡೆ ನೋಡಿದ್ರೆ ನಿಮಗೆ 48,200 ಮೇಲೆಗಡೆ ಹೋದ್ರೆ 48,200ಗೆ 48,300ಗೆ ಕಂಟಿನ್ಯೂಸ್ಲಿ ಕಾಲ್ ರೇಟರ್ ಕುತ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಸರ್ ನಿಮಗೆ ಮೇಜರ್ ಲೆವೆಲ್ ಏನ್ ಹೇಳಿದೆ, ನಿಮಗೆ 48,300 350 ಮೇಲೆಗಡೆ ಹೈಯರ್ ಲೋ ಮಾಡಿದೆ, ಬ್ರೇಕ್ಔಟ್ ಆದ್ರೆ ನಾವ್ ಹೆಂಗ್ ಟ್ರೆಂಡ್ ಲೈನ್ ಡ್ರಾ ಮಾಡಿದಲ್ಲ ಅವಾಗ ನಿಮ್ಗೆ 48,500 ಈಸಿ ಆಗುತ್ತೆ ಅಥವಾ 48,600 ಈಸಿ ಆಗುತ್ತೆ. ಅದು ದಾಟ್ಬಿಟ್ಟೆ ಅಂದ್ರೆ 49,000 ವರೆಗೂ ಹೋಗ್ಬೋದು, ಅಲ್ಲಿ ಹೈಯೆಸ್ಟ್ ವೈ ಪೆಂಡಿಂಗ್ ಕುತ್ಕೊಂಡಿದೆ. ಸೊ ಪ್ರೊಬಾಬಿಲಿಟಿ ಏನಿದೆ, ಇಲ್ಲಿ ಫೈಟ್ಸ್ ಇವೆ, ಇವ್ರನ್ನ ಕಿತ್ತಾಕ್ಬೇಕು ಅಂದ್ರೆ 48,200 ಮತ್ತು 300 ಅಲ್ಲಿ ಕಾಲ್ ರೇಟ್ ಜಾಸ್ತಿ ಇದಾರಲ್ಲ ಅವ್ನ ಕಿತ್ತಾಕ್ಬಿಟ್ಟು ಈ ಕಡೆ ಪುಟ್ ಸೈಡ್ ನಲ್ಲಿ ವೈಡ್ ಡೇಟಾ ಜಾಸ್ತಿ ಆಗ್ತಾ ಬರ್ತಿದ್ರೆ ಅಂತ ತಿಳ್ಕೊಂಡ್ಬಿಟ್ರೆ ಮಾರ್ಕೆಟ್ ಬುಲಿಶ್. ಇಲ್ಲ ಉಲ್ಟಾ ಏನಾಗ್ಬೋದು ಸರ್, ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಇಲ್ಲಿ ವೈಡ್ ಡೇಟಾ ಏನಾದ್ರು ಕಮ್ಮಿ ಆಗ್ತಿದೆ ಅಂದ್ರೆ ಈಗ ಹೆಂಗೆ ನೀವು 48,000ಗೆ 24 ಲಕ್ಷ ಜನ ನೋಡಿದಿರಿ, ಇಲ್ಲೊಂದು 4 ಲಕ್ಷ ಕಡಿಮೆ ಆದ್ವು, ಆಮೇಲೆ 48,000ಗೆ ಒಂದು 5 ಲಕ್ಷ ಜಾಸ್ತಿ ಆಗಿ 25 ಲ್ಯಾಕ್ಸ್ ಆದ್ವು, ಅವಾಗ ತಿಳ್ಕೊಂಡ್ರೆ ಮಾರ್ಕೆಟ್ ಬೇರಿಶ್ ಸೆಂಟಿಮೆಂಟ್ ತೋರಿಸ್ತಾ ಇದೆ ಅಂತ ತಿಳ್ಕೊತೀರಿ. ಸೊ ಆಪ್ಷನ್ ಚೈನ್ ಡೇಟಾನ ಲೈವ್ ನಲ್ಲಿ ಓದೋದು ಗೊತ್ತಿಲ್ಲ ಅಂದ್ರೆ ನಿಮಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆನ್ನಾಗಿ ಓದ್ಕೊಳ್ರಿ. ನಾವು ಯಾವ ರೀತಿ ಲೈವ್ ನಲ್ಲಿ ಓದಿ ಟೆಕ್ನಿಕಲ್ ಚಾರ್ಟ್ ಅನ್ನ ಕಂಪೇರ್ ಮಾಡಿ ದುಡ್ಡು ಮಾಡ್ಕೋತೀವಿ ಅಂತ ನೋಡ್ಕೋತೀರಿ. ಸೊ ಫಿನ್ ನಿಫ್ಟಿ ನೋಡಿ ಸರ್ ಏನ್ ಮಾಡ್ಬೋದು. ಫಿನ್ ನಿಫ್ಟಿ ಈಗ ಒಂದು ಡೇ ಆಂಗಲ್ ಬನ್ನಿ ಸರ್, ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿ ತೋರಿಸ್ತದೆ. ಓಕೆ, ನಿಮಗೆ ಡೇ ಆಂಗಲ್ ಗಿಂತ ಫಸ್ಟ್ ಒಂದು ವೀಕ್ ಆಂಗಲ್ ತೋರಿಸಬೇಕು, ಬಿಕಾಸ್ ನೀವು ವಾರದ ಪರ್ಸ್ಪೆಕ್ಟಿವ್ ನಲ್ಲಿ ಮಾರ್ಕೆಟ್ ಏನ್ ಮಾಡ್ತಿದೆ ಅಂತ ಗೊತ್ತಾಗ್ತದೆ. ಮಾರ್ಕೆಟ್ ನಲ್ಲಿ ಈಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡಿ ಕೂತ್ಕೊಂಡಿದೆ. ನಿಮ್ಗೆ ಗೊತ್ತಿದೆ, ನಾವು ಪ್ರತಿ ಸಲ ರಿಪೀಟ್ ಮಾಡೋದು 21,560. ಓಕೆ, ಇದನ್ನ 3 ವಾರಗಳಿಂದ ಹೇಳ್ತಾ ಬರ್ತಾ ಇದ್ದೀನಿ, ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡಿಲ್ಲ, ಮೇಲ್ಗಡೆ ಹೋದ್ರು ಕೂಡ ಕೆಳಗಡೆ ಬಂದಿತ್ಕೊಂಡಿದ್ದಾನೆ. ಅವರೇಜ್ ಲೈನ್ 21,560. ಈಗ ಗೊತ್ತಾಗುತ್ತಾ, ಹಿಂದೆ ಯಾವುದೇ ರೆಸಿಸ್ಟೆನ್ಸ್ ಕೂಡ ಇಲ್ಲ. ಸೊ ನಿಂತ್ಕೊಂಡಿದ್ದಾನೆ, ಬ್ರೇಕ್ಔಟ್ ಮಾಡೋದು ಒಂದು ಬಾಕಿ ಇದೆ ಅಂತ ಗೊತ್ತಾಗ್ತದೆ ವೀಕ್ಲಿ ಆಂಗಲ್ ಅಲ್ಲಿ. ಡೇ ಆಂಗಲ್ ಅಲ್ಲಿ ನೋಡಿ ಸರ್, ಈಗ ಏನಾಗಿದೆ, ಮಾರ್ಕೆಟ್ ಅಲ್ಲಿ ಬಂದು ಪಂಚ್ ಮಾಡಿ ಕುತ್ಕೊಂಡಿದ್ದಾನೆ. ಮತ್ತೆ ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ್ರೆ ಹೈಯರ್ ಲೋಸ್ ಕಂಟಿನ್ಯೂಸ್ಲಿ ಆಗ್ತಾನೆ ಇದೆ. ಒಂದು ತಿಳ್ಕೊಟ್ರೆ 1, 2, 3 ಬ್ಯಾಂಕ್ ನಿಫ್ಟಿ ತರನೇ ಹೈಯರ್ ಲೋ ಆಗ್ತಾನೆ ಕುತ್ಕೊಂಡಿದೆ. ಒಂದು ಮಾರ್ಕೆಟ್ ಈಗ ಬ್ರೇಕ್ ಆಗಬೇಕು ಅನ್ನೋ ಲೆಕ್ಕದಲ್ಲಿದೆ, ಬಟ್ ಇದು ಬ್ರೇಕ್ ಆದ್ರೆ ನಮಗೇನ್ ಬೇಕು ಸರ್, ಒಂದು ನಾರ್ಮಲ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದ್ರೆ ದೆನ್ ವಿ ಕ್ಯಾನ್ ಥಿಂಕ್ ಸರ್ 21,800 ಬರುತ್ತೆ, 22,000 ಬರುತ್ತೆ ಅಂತ ತಿಳ್ಕೊತೀರಿ. ಓಕೆ ಫೈನ್. ಈಗೇನ್ ಮಾಡ್ತೀನಿ, ನಾನು ಇದನ್ನ 30 ಮಿನಿಟ್ಸ್ ಕರ್ಕೊಂಡೋಗಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದು ಯಾವ ರೀತಿ ಅಂತೇಳಿ. ಸೊ ಆಲ್ರೆಡಿ ಡ್ರಾನ್ ಇದೆ 21,560 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್. ಓಕೆ, ಟ್ರೇಡ್ ಎಲ್ಲಿ ತಗೋಣ ಸರ್ ಅಂದ್ರೆ ಈಸಿ ಥಿಂಕ್ ಮಾಡಿದ್ರೆ ನೀವು ಇನ್ ಕೇಸ್ 21,560 ದಾಟಿ ಬಿಟ್ಟು ಒಂದು 15 ನಿಮಿಷ ನಿಂತ್ಕೊಂಡ ಗ್ರೀನ್ ಕ್ಯಾಂಡಲ್ ನಲ್ಲಿ ಹೈಯರ್ ಲೋ ಮಾಡ್ತಿದ್ದಾನೆ, ದೆನ್ ವಿ ಕ್ಯಾನ್ ಥಿಂಕ್ ಅಬೌಟ್ 21,700.
ಅಲ್ಲಿವರೆಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದಿ ಸೆಲ್ಲರ್ಸ್ ಆರ್ ಆಕ್ಟಿವೇಟೆಡ್ ಪರ್ಸನ್ಸ್, ಅವ್ರು ನಮ್ಮನ್ನ ಮೇಲ್ಗಡೆ ಹೊಡ್ಲಿಕ್ಕೆ ಕೊಡ್ತಾ ಇಲ್ಲ. 21,560 ದಾಟುವರೆಗೂ ಓಕೆ ನಿಮ್ದು ಯಾವುದೇ ಪೊಸಿಷನ್ಸ್ ಸೀರಿಯಸ್ಲಿ ಮಾಡೋದಿಲ್ಲ. ಓಕೆ, ಒಂದಾಯ್ತು ಸರ್. ಓಕೆ, ಗ್ಯಾಪ್ ಅಪ್ ಆದ್ರೂ ಕೂಡ ಅದೇ ರೀತಿ ರೂಲ್ ನ ಫಾಲೋ ಮಾಡ್ಕೋತೀರಿ ಹೈಯರ್ ಲೋನ. ಓಕೆ, ಇನ್ನೊಂದು ಆಂಗಲ್ ನಲ್ಲಿ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಮಾಡಿದಾನೆ, ಅವಾಗ ಬ್ರೇಕ್ ಕೊಡ್ತಾನೆ ಮಾಡ್ತೀರಿ ಮೇಲ್ಗಡೆ ಹೋದ್ರೆ. ಇಲ್ಲ, ಫ್ಲಾಟ್ ಆಗಿ ಓಪನ್ ಮಾಡ್ಬಿಟ್ಟು ಇಲ್ಲೆಲ್ಲೋ ಟ್ರೇಡ್ ಮಾಡ್ಕೊ ಕೂತ್ಕೊಂಡಿದ್ದಾನೆ, ಸೆಲ್ಲಿಂಗ್ ಆಗ್ತಿದೆ, ಬೈಯಿಂಗ್ ಆಗ್ತಿದೆ ಅಂದ್ರೆ ಅವಾಯ್ಡ್ ಮಾಡಿ ಸರ್. ಆಪ್ಷನ್ ಬೈಯಿಂಗ್ ಮಾಡೋದೇನೆ ಅವಾಯ್ಡ್ ಮಾಡಿ. ಯಾಕೆ? ಒಂದು ಆಂಗಲ್ ಥಿಂಕ್ ಮಾಡಿ ಸರ್, ನೀವೇ ಥಿಂಕ್ ಮಾಡ್ರಿ. ಇಲ್ಲಿ ಟ್ರೇಡ್ ಮಾಡೋದಕ್ಕೆ ಎಷ್ಟು ಕ್ವಾಂಟಿಟಿ ಟ್ರೇಡ್ ಮಾಡ್ಬೋದು? ಇಲ್ಲಿ ಟ್ರೆಂಡ್ ಲೈನ್ ಹಾಕೊಂಡಿರ್ತೀರಿ, 21,486 ಓಪನ್ ಆಗ್ತಾನೆ, ಬ್ರೇಕ್ ಡೌನ್ ಆಗ್ಲಿಕ್ಕೆ ಇಲ್ಲಿ ಬರ್ತದೆ, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ, ಮಾರ್ಕೆಟ್ ಸೈಡ್ ವೇ ಆಕ್ಷನ್ ಮಾಡ್ತಾನೆ, ನಮಗೆ ಟೈಮ್ ಪಾಸ್ ಮಾಡ್ತಾನೆ. ಓಕೆ ಸರ್, ಇನ್ ಕೇಸ್ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದೆಲ್ಲ ಬ್ರೇಕ್ ಡೌನ್ ಆದ್ರೆ 21,400 ಕೆಳಗಡೆ ಹೋದ್ರೆ ಏನಾಗುತ್ತೆ? ಇಲ್ಲಿ ಆಲ್ರೆಡಿ ಒಂದು ಸಪೋರ್ಟ್ ಇದೆ, 2 ಪಾಯಿಂಟ್ಸ್ ಡಿಸ್ಕಷನ್ ಮಾಡಿರ್ತೀರಿ, ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿರ್ತಾನೆ, 21,400 ದಾಟಿದ್ರೆ 21,300 ಮ್ಯಾಕ್ಸಿಮಮ್ ಬರ್ಬೋದು. ಬಿಕಾಸ್ ಅಲ್ಲಿ ನಮಗೆ ಬಾಯಿಂಗ್ ಬ್ಲಾಕ್ಸ್ ಕಾಣ್ತಾ ಇವೆ. ಸೊ 21,400 ಬ್ರೇಕ್ ಆದ್ರೆ 21,300 ಫ್ಲಾಟ್ ನಲ್ಲಿ 2 ಕೂಡ ಡಿಸ್ಕಷನ್ ಮಾಡಿದ್ರಿ. ಇಲ್ಲ, ಮಾರ್ಕೆಟ್ ಎಕ್ಸಾಕ್ಟ್ಲಿ 21,400 ಕೆಳಗನೆ ಓಪನ್ ಆದ, 1, 2, 3. ಓಕೆ, ಬ್ರೇಕ್ ಡೌನ್ ಆದ್ಮೇಲೆ ಲೋವರ್ ಆಗಿ ನೋಡ್ತೀರಿ, 21,300 ಹೋಗ್ತೀರಿ, ಈಸಿ. ಓಕೆ, ಈಗ ಹಿಂಗಾಯ್ತಾ? ಓಕೆ, ಫ್ಲಾಟ್ ಕೂಡ ಡಿಸ್ಕಷನ್ ಮಾಡಿದ್ವಾ? ಓಕೆ ಓಕೆ, ನೋ ಟ್ರೇಡಿಂಗ್ ಝೋನ್ ಸರ್. 21,560 ದಾಟುವರೆಗೂ ಏನು ಮಾಡೋದಿಲ್ಲ. ಓಕೆ, 21,000 ಇಲ್ಲಿ ನೋಡಿ ಸರ್, 400 ಬ್ರೇಕ್ ಡೌನ್ ಆಗುವವರೆಗೂ ಏನು ಮಾಡೋದಿಲ್ಲ. ಇದ್ರ ಮಧ್ಯದಲ್ಲಿ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡಿ ಸುಮ್ಮನೆ ಕುತ್ಕೊಂಡು ನೋಡ್ಕೋತೀರಿ. ಓಕೆ, ಯಾಕೆ? ಇಲ್ಲ, ನಿಮಗೆ ಆಪ್ಷನ್ ಸ್ಟ್ರಾಟಜಿ ಮಾಡೋದಕ್ಕೆ ದುಡ್ಡು ಇದೆಪ್ಪ ಅಂದ್ರೆ ಸ್ಟ್ರಾಂಗಲ್ ಮಾಡಿ ಅಲ್ಲ, 21,650 ಕಾಲ್ ಸೆಲ್ ಮಾಡಿ, ಕೆಳಗಡೆ 21,300 ಪುಟ್ ಸೆಲ್ ಮಾಡಿ, ಸ್ಟ್ರಾಂಗಲ್ ಮಾಡಬಹುದು. ಇಲ್ಲ, ಮಾರ್ಕೆಟ್ ನಲ್ಲಿ ನಿಮ್ಗೆ ಸ್ವಲ್ಪ ರಿಸ್ಕ್ ತಗೋ ಅಬಿಲಿಟಿ ಇದ್ರೆ 21,500 ಕಾಲ್ ಪುಟ್ಟು ಸೆಲ್ ಮಾಡಿ ಸ್ಟ್ರಾಡಲ್ ಕ್ರಿಯೇಟ್ ಮಾಡ್ಕೊಳ್ರಿ. ಇಲ್ಲ ಅಂದ್ರೆ ಹೊಸ ಸ್ಟ್ರಾಟಜಿ ಕೊಟ್ಟಿದ್ದೀನಿ ಸರ್, ಐರನ್ ಫ್ಲೈ ಮಾಡಿ 2 ಕೂಡ ಹೆಜ್ ಕೊಡಿ, ಒಂದು 50,000 ಸ್ಟ್ರಾಟಜಿ ಕ್ರಿಯೇಟ್ ಆಗ್ತದೆ, ಅಥವಾ ಐರನ್ ಕೌಂಟರ್ ಮಾಡಿ, ಈ ರೀತಿ ಏನಾದ್ರು ಹೊಸ ಸ್ಟ್ರಾಟಜಿ ಮಾಡ್ಕೊಳ್ರಿ. ಓದರ್ ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಅದು ಚೆನ್ನಾಗಿರೋ ಅಡ್ಜಸ್ಟ್ಮೆಂಟ್ ಕೂಡ ನಿಮಗೆ ಬರುತ್ತೆ. ಓಕೆ, ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ಯಾವ ರೀತಿ ನಾವು ಇಲ್ಲಿ ಟ್ರೇಡ್ ಮಾಡ್ಬೋದು ಫಿನ್ ನಿಫ್ಟಿ ಒಳಗಡೆ. ಸೊ ಆಪ್ಷನ್ ಚೇನ್ ನೋಡ್ಬಿಡೋಣ, ಬಿಕಾಸ್ ಮಂಗಳವಾರ ಇದ್ರದ್ದು ಎಕ್ಸ್ಪೈರ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ವಾಯ್ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಸೊ 21,500 ಮೇಲ್ಗಡೆ ನಮ್ಗೆ ಹೈಯೆಸ್ಟ್ ವಾಯ್ ಕಾಣ್ತಿರೋದು 21,600. ಓಕೆನಾ? ಸೊ 21,560 ದಾಟಿದ ಮೇಲೆ, ಸೊ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಇದ್ರೊಳಗಡೆ ವಾಯ್ ಡೌನ್ ಆಗ್ತಿದ್ರೆ ನಾವು ಆಟೋಮೆಟಿಕಲಿ 21,700 21,800 ಟಾರ್ಗೆಟ್ ಮಾಡಬಹುದು. ಓಕೆ, ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಕೆಳಗಡೆ ಸರ್ 21,500ಗೆ 10 ಲಕ್ಷ ಜನ ರೈಟಿಂಗ್ ಮಾಡ್ತಾರೆ. ಬಟ್ ಇಂಪಾರ್ಟೆಂಟ್ ಫಿನಾಮಿನಾ ನೋಡಿ ಸರ್, ಎಲ್ಲಾ ಆಡಿದ ಮನಿ ಕಾಲ್ ರೈಟಿಗೆ 19 ಲಕ್ಷನ ನಿಫ್ಟಿನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ, ಓಕೆ ಫಿನ್ ನಿಫ್ಟಿಲಿ ಕೂಡ ಆಡಿದ ಮನಿ ಸಮೀಪ ಹೈಯೆಸ್ಟ್ OI ಕಾಲ್ ರೈಟಿಂಗ್ ಇನ್ನು ಪೆಂಡಿಂಗ್ ಕುತ್ಕೊಂಡಿದೆ. ಇವ್ರಿಗೆ ಏನಾದ್ರು ಇಂಪಾರ್ಟೆಂಟ್ ಡೇಟಾ ಗೊತ್ತಿರಬಹುದಾ? ನೋಡೋಣ, ಸೋಮವಾರ ಎಲ್ಲಿ ಓಪನ್ ಆಗುತ್ತಾನೆ ಅನ್ನೋದ್ ಮೇಲೆ ಡಿಪೆಂಡ್ ಇದೆ. ಇಲ್ಲ, ಕೆಲವೊಬ್ರು ಜನ ಸ್ಟ್ರಾಡಲ್ ಕೂಡ ಮಾಡಿರ್ಬೋದು, ವೈ ನಾಟ್? ಓಕೆ, ಆ ರೀತಿನೂ ಕೂಡ ಥಿಂಕ್ ಮಾಡ್ತೀರಿ. ಎನಿವೆ 21,500 ಕೆಳಗಡೆ ನಮಗೆ ಏನಾದ್ರು ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದ್ರೆ ಸ್ವಲ್ಪ ಸೈಡ್ ವೇ ಕಾಣಬಹುದು. ಬಿಕಾಸ್ ಮಾರ್ಕೆಟ್ ಅಲ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಸ್ವಲ್ಪ ನಮಗೆ ತೊಂದರೆ ಇದೆ. 21,400 ಕೆಳಗಡೆ ಹೋದ್ರೆ ನಾವು ಹೆಂಗ್ ಟೆಕ್ನಿಕಲ್ ಚಾರ್ಟ್ ಮಾಡಿ ಟ್ರೆಂಡ್ ಲೈನ್ ಡ್ರಾ ಮಾಡಿ ನೋಡಿದ್ರಲ್ಲ, ಅವಾಗ 21,300 ಈಸಿ ಇದೆ ಅಂತ ಕಾಣ್ತದೆ. ಓಕೆನಾ? ಟೆಕ್ನಿಕಲ್ ಚಾರ್ಟ್ ವಾಯ್ ಡೇಟಾನ ಕಂಬೈನ್ ಮಾಡ್ಲಿಕ್ಕೆ ಬರುತ್ತೆ ಈಗ. ಓಕೆ, ಸೊ ಇಲ್ಲಿ ಥಿಂಕ್ ಮಾಡಿದ್ರಿ, ಆದಷ್ಟು ನೀವು ಕಾಲ್ ರೇಟರ್ ಜಾಸ್ತಿ ಇದಾರೆ, ಇವ್ರನ್ನ ಬ್ರೇಕ್ ಮಾಡ್ಬೇಕಂದ್ರೆ ಯಾವ ಲೆವೆಲ್ ಅಂತ ನೋಡ್ಕೊಂಡ್ರಿ, ಕೆಳಗಡೆ ಹೋಗ್ಬೇಕಂದ್ರೆ ಪುಟ್ ನಲ್ಲಿ ಯಾವ ರೀತಿ ಕಡಿಮೆ ಹೆಚ್ಚು ಆಗ್ಬೇಕು ಅನ್ನೋದು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ. ಸೊ ಎಲ್ಲಾ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಕೂಡ ಮಾಡಿದೀವಿ ಈಗ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಒಳಗಡೆ. ಆಬ್ವಿಯಸ್ಲಿ ಇದ್ರೊಳಗಡೆ ಏನಾದ್ರೂ ಚೇಂಜಸ್ ಇದ್ದೇ ಇರ್ತವೆ. ನಾನೇನ್ ಮಾಡ್ತೀನಿ, ಈ ಚೇಂಜಸ್ ಅನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನ ಹೋಗಿ ಜಾಯ್ನ್ ಆಗಿ ನಿಮಗೆ ಡೈಲಿ ನಿಮಗೆ ಯಾವ್ದಾದ್ರು ಚೇಂಜಸ್ ಬಗ್ಗೆ ಅಥವಾ ಇಂಪಾರ್ಟೆಂಟ್ ನ್ಯೂಸ್ ಬಗ್ಗೆ, ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ಅದರೊಳಗಡೆ ಹಾಕ್ತಾ ಇರ್ತೀನಿ. ಇನ್ನೊಂದೇನು ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಇನ್ನೊಂದು 2 ದಿನ ಉಳಿದಿದೆ. ಜನವರಿ 10ರಿಂದ ನಾವೇನ್ ಮಾಡ್ತೀವಿ, ನಮ್ಮ ರೆಗ್ಯುಲರ್ ಕ್ಲಾಸಸ್ ಆಫ್ ಸ್ಟಾಕ್ ಮಾರ್ಕೆಟ್ ಬ್ಯಾಚ್ 2ನ ಶುರು ಮಾಡ್ತಿದೀವಿ. ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸಿಲೆಬಸ್ ಓದ್ಕೊಂಡು ಇಮಿಡಿಯೇಟ್ಲಿ ಜಾಯ್ನ್ ಆಗ್ಬೋದು. ಆಲ್ರೆಡಿ 10-11 ಸೀಟ್ಗಳು ಫುಲ್ ಆಗಿದೆ, ಇನ್ನು 9 ಜನ ತಗೋತೀವಿ. ಇಂಟ್ರೆಸ್ಟೆಡ್ ಇದ್ದವರು ಬಂದು ಜಾಯ್ನ್ ಆಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡೋದನ್ನ ಮರೆಯೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್.